ಇವತ್ತು ನಿಮಗೆ ಹೊಂಬಾಳೆ ಬಂದಾಗ ಅದು ಕರಗದೇ ಇರೋ ಹಾಗೆ ಮತ್ತು ಡ್ರಾಪ್ಲೆಟ್ಸ್ ಕಮ್ಮಿ ಆಗೋ ಹಾಗೆ ಯಾವ ಥರ ಔಷಧಿ ಹೊಡಿಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲಿಗೆ ಸಾಫು. ಇದನ್ನು ಮೇಯ್ನಾಗಿ ವೈಡ್ ರೇಂಜ್ ಆಫ್ ಫಂಗಲ್ ಡಿಸೀಸ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಮತ್ತು ಇದು ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ತದೆ. ಎರಡನೇದು ಬಂದ್ಬಿಟ್ಟು ಕ್ಯಾಲಿಬರು. ಇದೇನಪ್ಪ ಅಂದರೆ ಕ್ರಾಪ್ ಹೆಲ್ತ್ಗೆ ಹೆಲ್ಪ್ ಮಾಡ್ತದೆ ಮತ್ತು ಪೆಟ್ ಡಿಸೀಸ್ ಕಮ್ಮಿ ಮಾಡುತ್ತೆ ಮತ್ತು ನ್ಯೂಟ್ರಿಯೆಂಟ್ಸ್ ಯುಟಿಲೈಸ್ ಮಾಡುತ್ತೆ, ಇಳುವರಿನೂ ಜಾಸ್ತಿ ಬರುತ್ತೆ. ಮೂರನೇದು ಟ್ರಿಮಿಡಾ. ಇನ್ಸೆಕ್ಟಿಸೈಡ್ ಮತ್ತು ಫಂಗಸ್ನ ಕಂಟ್ರೋಲ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮೂರನ್ನು ಈ ಥರ 40% ಹೊಂಬಾಳೆ ಬಂದಾಗ ನೀವು ಹೊಡಿಬೇಕಾಗುತ್ತೆ. ಮೊದಲಿಗೆ ಒಂದು ಬ್ಯಾರ್ಲು ತುಂಬ ನೀರು ತುಂಬಿಸ್ಕೊಳ್ಳಿ. ಇದನ್ನು ಒಂದು ಬ್ಯಾರ್ಲು ಮಾಡ್ಕೋಬೇಕಾಗುತ್ತೆ ನೀವು. ಆಮೇಲೆ ಒಂದು ಬಕೆಟ್ನ ತಗೊಂಡು ಅದಕ್ಕೆ ಈ ಔಷಧಿಗಳನ್ನ ಹಾಕಿ. ನಾನಿಲ್ಲಿ ಮೊದಲು ಸಾಫ್ ಹಾಕ್ತಿದ್ದೀನಿ, ಅದಾದಮೇಲೆ ಕ್ಯಾಲಿಬರ್, ನಂತರ ಟ್ರಿಮಿಡಾ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಡ್ರಮ್ಗೆ ಹಾಕಬೇಕು ನೀವು. ಡ್ರಮ್ಗೆ ಹಾಕಿದ ಮೇಲೆ ಅದನ್ನು ಒಂದು ದೊಣ್ಣೆ ಸಹಾಯದಿಂದ ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡಿ. ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಗ್ಲೌಸ್ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಕೆಮಿಕಲ್ ಆಗಿರೋದ್ರಿಂದ ಸ್ವಲ್ಪ ಹಾರ್ಶ್ ಇರುತ್ತೆ. ಮತ್ತು ಇದೆಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಕೈ ತೊಳ್ಕೊಳ್ಳಿ ಸೋಪ್ ಹಾಕ್ಕೊಂಡು. ಇದಾದಮೇಲೆ ಚೆನ್ನಾಗಿ ಆ ದೊಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಬಕೆಟಲ್ಲಿ ಉಳಿದಿರೋದನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದನ್ನು ಕ್ಯಾನ್ಗೆ ಹಾಕ್ಕೊಂಡು ನೀಟಾಗಿ ಹೊಂಬಾಳೆಗೆ ಮತ್ತು ಮರಕ್ಕೆ ಪೂರ್ತಿಯಾಗಿ ಹೊಡೀರಿ. ಅದನ್ನು ಸ್ವಲ್ಪ ಬುಡಕ್ಕೆ ಸೋರೋ ಹಂಗೆ ಹಿಡೀರಿ, ಆವಾಗ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಈ ಥರ ಮಾಡೋದ್ರಿಂದ ನೀವು ಅತ್ಯುತ್ತಮ ಇಳುವರಿನ ನೋಡ್ಬೋದು. ಇದೇ ಥರ ಇಂಪಾರ್ಟೆಂಟ್ ಕಂಟೆಂಟ್ಗಳಿಗೆ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ.